ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ದಕ್ಷಿಣ ಪ್ರದೇಶ ಕರ್ನಾಟಕ ಪ್ರಾಂತ ತಿಥಿ ಭಗವಂತ ಪ್ರಕಟಲ ಮಹಾಪುಣ್ಯಭೂಮಿ ಅಮರ ಕಲ್ಯಾಣ ನಾಮ ಅಭಿಧಾನ ಗ್ರಂಥಿ ಅಸೆ ಪ್ರವರ್ತತೆ ಅಸೆ ಮುರುಗೋಡ ನಾಮ ತಿಥಿ ಸರ್ವೋತ್ತಮ ಲೀಲಾಕರಿ ಚಿದಂಬರಂ ವಿಶ್ವಂಭರಂ ಅಂಥೇಳಿ ವರದ ಒಂದು ಅಭಂಗ. ಈ ಅಭಂಗದೊಳಗೆ ಸ್ಪಷ್ಟವಾಗಿ ಹೇಳ್ತಾರೆ ಏನಂತಂದ್ರೆ, ದಕ್ಷಿಣ ಭಾರತದ ಕರ್ನಾಟಕ ಪ್ರಾಂತದೊಳಗೆ ಸಾಕ್ಷಾತ್ ಭಗವಂತ ಅಮರ ಕಲ್ಯಾಣ ಸಮಾನವಾದಂತಹ ಪುಣ್ಯ ಭೂಮಿ ಒಳಗೆ ಜನ್ಮವನ್ನು ತಾಳಿ ಬಂದ ಆ ಊರಿಗೆ ಮುರುಗೋಡ ಅಂಥೇಳಿಕಾರ ಹೆಸರು. ಅದು ಚಿದಂಬರ ಮಹಾಸ್ವಾಮಿ ನೆಲೆಸಿರುವಂಥ ಪುಣ್ಯಕ್ಷೇತ್ರ. ಬೆಳಗಾವಿ ಜಿಲ್ಲಾ ರೀ. ಈ ಬೆಳಗಾವಿ ಜಿಲ್ಲೆ ಒಳಗೆ ಇರುವಂತಹ ಈ ಮುರುಗೋಡ ಬಹಳ ಮಹತ್ವದ್ದು. ಇದನ್ನು ಉಳವಿಯ ಬಾಗಿಲು ಅಂಥೇಳಿ ಕರೆದ್ರಂತ. ಬೆಳಗಾವಿ ಈ ಪ್ರದೇಶ ಹೆಂಗೈತಪ್ಪ ಅಂದ್ರೆ ಸಾಂಸ್ಕೃತಿಕ ಮಹತ್ವವನ್ನು ಪಡೆದಿರುವಂಥ ಊರ. ಅದರೊಳಗೆ ಈ ಮುರುಗೋಡ ವಿಶೇಷವಾದಂಥ ಮಹತ್ವ ಪಡೆದೈತಿ. ಧಾರ್ಮಿಕ ಕ್ಷೇತ್ರವಾಗಿ, ಕಲಾವಿದರ ಬೀಡಾಗಿ, ಐತಿಹಾಸಿಕ ಕ್ಷೇತ್ರವಾಗಿ ಬಹುಮುಖ ಸ್ಥಾನ ಪಡೆದಂಥ ಊರು ಈ ಮುರುಗೋಡ. ಉಳವಿಯ ಹೆಬ್ಬಾಗಿಲು ಅಂಥೇಳಿಕಾರ ಈ ಮುರುಗೋಡವನ್ನು ಕರೀತಾರೆ. ಶರಣರು ಇದ್ದಂಥ ಗವಿಗಳು, ಶರಣರ ಕೂಗು ಮಾರಿತಂದೆ ಸ್ಮಾರಕವಾಗಿರುವಂಥ ಮೂಲ ಕೂಗು, ಬಸವ ಶಿಲ್ಪ ಮತ್ತು ಸಮಾಧಿ, ಮಡಿವಾಳ ಮಾಚಿದೇವರ ಗದ್ದಿಗೆ, ಬೊಮ್ಮಯ್ಯನ ಗದ್ದಿಗೆ, ಸಿದ್ಧನಗವಿ, ಬಯಲಬಸವ, ಹುಚ್ಚಯ್ಯ ಶರಣರ ಗುಡಿ, ಶಂಭುಲಿಂಗೇಶ್ವರ ಗುಡಿ, ಮಡಿವಾಳೇಶ್ವರ ಗುಡಿ, ಕಾರಿಮನಿ ಮಲ್ಲಿಕಾರ್ಜುನ ಸ್ವಾಮಿ ಗುಡಿ, ಸಿದ್ಧಲಿಂಗೇಶ್ವರ ದೇವಾಲಯ ಎಲ್ಲ ಸ್ಮಾರಕಗಳನ್ನು ಸಹಿತ ಈ ಮುರುಗೋಡದೊಳಗೆ ಅದಾವಂತ. ಶರಣರ ಕ್ರಾಂತಿಯ ಪರಿಣಾಮವಾಗಿ ಕಲ್ಯಾಣದಿಂದ ಏನಾತಂದ್ರೆ ಎಲ್ಲ ಶರಣರು ಚದರಿ ಹೋದರು, ತಮಗೆ ಸೂಕ್ತ ಕಂಡಲ್ಲಿ ಹೋದರು. ಶರಣರು ಉಳಿವಿಯತ್ತ ಸಾಗುತ್ತಿದ್ರಂತ. ಆವಾಗ ಮುರುಗೋಡ ಗ್ರಾಮಕ್ಕೆ ಬಂದ್ರಂತ. ಶರಣರ ಯುದ್ಧ ಇಲ್ಲೇ ಮುಕ್ತಾಯ ಆತಂತ. ಅದರ ಸಂಕೇತವಾಗಿ ಶರಣರ ಯುದ್ಧ ಮುರುಗಡೆಯಾಗಿದ್ದಕ್ಕೆ ಇದಕ್ಕೆ ಮುರುಗೋಡ ಅಂಥೇಳಿಕಾರ ಹೆಸರು ಬಂತಂತ ಹೇಳ್ತಾರೆ. ಶರಣರು ಉಳಿ ಮಾರ್ಗದತ್ತ ಸಾಗಿದಾಗ ಈ ಮುರುಗೋಡ ಮೇಲೆ ಹಾದು ಹೋಗಿದ್ದಕ್ಕೆ ಇಲ್ಲೇ ಆ ಒಂದು ಶರಣರ ಯುದ್ಧ ಮುಕ್ತಾಯ ಆಗಿದ್ದಕ್ಕೆ ಇದನ್ನು ಮುರುಗೋಡಂತೂ ಕರೆದ್ರು, ಮುಂದೆ ಉಳವಿಯ ಹೆಬ್ಬಾಗಿಲು ಅಂತಲೂ ಕರೆದ್ರು. ಇಲ್ಲಿಂದ ಯುದ್ಧ ಸಮಾಪ್ತಿ ಮಾಡಿ ಶರಣರು ಉಳುವಿಗೆ ಹೋದರು ಅಂತ ಒಂದು ಪ್ರತೀತಿ ಐತಿ. ಈ ಒಂದು ಪುಣ್ಯ ಭೂಮಿ ಒಳಗೆ ಜನ್ಮವನ್ನು ತಾಳಿದಂತಹ ಪರಮೇಶ್ವರನ ಅವತಾರ ಚಿದಂಬರ ಮಹಾಸ್ವಾಮಿ. ಚಿದಂಬರ ಮಹಾಸ್ವಾಮಿ ಬಗ್ಗೆ ತಮಗೆಲ್ಲ ಗೊತ್ತಿದ್ದಂಥ ವಿಚಾರ. ಆ ಮಹಾಸ್ವಾಮಿಯನ್ನು ಎಷ್ಟು ಗುಣಗಾನ ಮಾಡಿದ್ರೂ ಸಹಿತ ಕಡಿಮೆ. ಈ ಮಹಾಸ್ವಾಮಿ ಯಾವುದೋ ಒಂದು ಜಾತಿಗೆ ಧರ್ಮಕ್ಕೆ ಅಂಟಿಕೊಂಡಂಥ ಮಹಾಸ್ವಾಮಿ ಅಲ್ಲ. ಯಾರು ಈ ಸದ್ಗುರುನಾಥನನ್ನು ಭಕ್ತಿಯಿಂದ ತಮ್ಮ ಮನಸ್ಸಿನೊಳಗೆ ಸ್ಮರಿಸಿದರೂ ಅವರ ಸ್ವಾಮಿಯಾಗಿ ನಿಂತಹ ಪರಮಾತ್ಮ ಚಿದಂಬರ ಮಹಾಸ್ವಾಮಿ ಸಾಕ್ಷಾತ್ ಭಗವಂತನ ಭೂಮಿಗೆ ಇಳಿದು ಬಂದಂಗಾಗಿತ್ತು. ಚಿದಂಬರ ಮಹಾಸ್ವಾಮಿಯನ್ನು ಕುರಿತು ಅವರ ಪರಮ ಭಕ್ತಳಾದಂಥ ವಿಠಾಬಾಯಿ ಒಂದು ಸುಂದರವಾದಂಥ ಅಭಂಗವನ್ನು ಹೇಳ್ತಾಳೆ. ಅದರೊಳಗೆ ಚಿದಂಬರ ಮಹಾಸ್ವಾಮಿಯನ್ನು ಗುರುತು ಹಿಡಿರಿ ಹಿಂಗದಾನಂತ ಹೇಳ್ತಾಳಕ್ಕೆ. ರಾಮಕೃಷ್ಣ ಅವತಾರ ತೋಚಿ ಆತ
ಚಿದಂಬರ गरीब सोंग तो धरिला विठ्ठल हो तोची आला विठ्ठल राई रुक्माबाई चिदंबर सावित्री सरस्वती आई नामदेव राजा नाम ऐसे धरुणिया नित्य नाम ವಿಠಾಬಾಯಿ ಸಾಂಗತೆ ಕೂನ ಆನ ಹೋಗೋಣಿಯ ಜಾನ ಅಂತ ಹೇಳಿಕಾರ ವಿಠಾಬಾಯಿ ಭಾಳ ಸುಂದರವಾಗಿ ಹೇಳ್ತಾಳೆ. ಸಾಕ್ಷಾತ್ ಕೃಷ್ಣ ಭಗವಂತನ ಅವತಾರಣ ಆಗಿ ಚಿದಂಬರ ಮಹಾಸ್ವಾಮಿ ಭೂಮಿಗೆ ಹೆಂಗಿಳಿದಪ್ಪ ಅಂದ್ರೆ ಒಬ್ಬ ಬಡ ಬ್ರಾಹ್ಮಣನ ವೇಷವನ್ನು ಧರಿಸಿ. ಒಂದು ಕಡೆನೂ ಚಿದಂಬರ ಮಹಾಸ್ವಾಮಿ ನಾ ದೊಡ್ಡವ ಅಂತ ಹೇಳಲಿಲ್ಲ. ಎಲ್ಲಿ ಹೋದ್ರೂ ಸಹಿತ ನಾವೊಬ್ಬ ಬಡ ಬ್ರಾಹ್ಮಣಪ್ಪ, ನನಗೇನು ಹೆಚ್ಚಿನ ಶಕ್ತಿ ಇಲ್ಲ ಅಂತನ ನಿರಭಿಮಾನದಿಂದನ ಬದುಕಿದಂಥ ಪರಮಾತ್ಮರು ಈ ಚಿದಂಬರ ಮಹಾಸ್ವಾಮಿಗಳು. ಅದಕ್ಕೆ ಅವ್ರು ಭಾಳ ಚಂದ ಹೇಳ್ತಾರೆ ಏನಂತಂದ್ರೆ, ಸಾಕ್ಷಾತ್ ವಿಠ್ಠಲನ ರೂಪ ಈ ಚಿದಂಬರ ಮಹಾಸ್ವಾಮಿ. ಸಾವಿತ್ರಿ ಮತ್ತು ಸರಸ್ವತಿ ಅನ್ನುವ ಪತ್ನಿದ್ವಯರನ್ನು ಹೊಂದಿದಂತಹ ಆ ಚಿದಂಬರ ಮಹಾಸ್ವಾಮಿ ದಾಸರಾಜಾರಾಮರು ಅನ್ನುವಂಥ ನಾಮದೇವನ ಒಂದು ಅವತಾರಣ ಇವರ ಶಿಷ್ಯರಾಗಿ ಬಂದಿದ್ದರು ಅಂಥೇಳಿನೂ ಹೇಳ್ತಾಳೆ ಆ ವಿಠಾಬಾಯಿ. ನಾಮದೇವರು ಹೆಂಗಿದ್ರೋ ಪಂಢರಿನಾಥನ ಒಂದು ಗುಣಗಾನ ಮಾಡಲಿಕ್ಕೆ ಚಿದಂಬರ ಮಹಾಸ್ವಾಮಿಯ ಸತ್ಯವನ್ನು ಜಗತ್ತಿಗೆ ತಿಳಿಸ್ಲಿಕ್ಕೆ ಸಂತ ರಾಜಾರಾಮ್ ಮಹಾರಾಜರಿದ್ದರು. ಸಕುಬಾಯಿ ಹೆಂಗೆ ಆ ವಿಠ್ಠಲನನ್ನು ಪರಮ ಭಕ್ತಳಾಗಿ ವಿಠ್ಠಲ ಕೀರ್ತಿಯನ್ನು ಜಗತ್ತಿಗೆ ಸಾರಲಿಕ್ಕೆ ಕಾರಣೀಭೂತಳಾದಳು, ಹಂಗೆ ವಿಠ್ಠಲ ಸ್ವರೂಪರಾದಂಥ ಚಿದಂಬರ ಮಹಾಸ್ವಾಮಿಯ ಒಂದು ಭವ್ಯತೆಯನ್ನು ತೋರಿಸಿಕೊಡಾಕ ಆ ಸಕ್ಕುಬಾಯಿನ ವಿಠಾಬಾಯಿಯಾಗಿ ಚಿದಂಬರ ಮಹಾಸ್ವಾಮಿಯ ಒಂದು ಅವತಾರ ಕಾಲದೊಳಗೆ ಜನ್ಮವನ್ನು ತಾಳಿದ್ದಳು ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಚಿದಂಬರ ಮಹಾಸ್ವಾಮಿ ಎಷ್ಟೊಂದು ಕರುಣಾಶಾಲಿಗಳಿದ್ದರು, ಎಷ್ಟು ದಯಾಪೂರ್ಣರಿದ್ದರು ಅಂಥೇಳಿ ಒಂದು ವಿಷಯದಿಂದ ನಾವು ತಿಳ್ಕೊಳ್ಬಹುದು. ಏನಂತಂದ್ರೆ, ದ್ವಾಪಾರ ಯುಗದಲ್ಲಿ ಕೃಷ್ಣ ಭಗವಂತನ ಒಂದು ಅನುಗ್ರಹದ ಮೇರೆಗೆ ಧರ್ಮರಾಜ ಸೋಮಯಾಗವನ್ನು ಮಾಡಿದ್ದ. ಅಂತಹ ಸೋಮಯಾಗವನ್ನು ಹಿಂದೆ ಯಾರೂ ಮಾಡಿರ್ಕಿಲ್ಲಂತ, ಮುಂದೆ ಯಾರೂ ಮಾಡೋದಿಲ್ಲ ಅಂತ ಅಂದಿದ್ರಂತ. ಆವಾಗ ಬರಗಾಲ ಬಿದ್ದಿತ್ರಿ. ಬರಗಾಲ ಬಿದ್ದಂತಹ ಸಮಯದೊಳಗೆ ಚಿದಂಬರ ಮಹಾಸ್ವಾಮಿಗೆ ಜಗತ್ತಿನ ಕಳಕಳಿ, ಜಗತ್ತಿನೊಳಗೆ ಬಡಬಗ್ಗರಿಗೆ ಉಣಿಸ್ಬೇಕು, ಅವರಿಗೆ ಬಂದಂತಹ ಕಷ್ಟಗಳಿಂದ ಅವರನ್ನು ಪಾರು ಮಾಡ್ಬೇಕಂತ ಹೇಳಿ ತಿಳ್ಕೊಂಡು ಚಿದಂಬರ ಮಹಾಸ್ವಾಮಿ ತಮ್ಮ ಶ್ರೀಮಂತ ಭಕ್ತರಂತೆಕ ದವಸ ಧಾನ್ಯಗಳನ್ನು ದಾನವಾಗಿ ಪಡ್ಕೊಂಡು ಬಡಬಗ್ಗರಿಗೆಲ್ಲ ಹಂಚಿ ಯಾರಿಗೂ ಬರಗಾಲದ ತೊಂದರೆ ಆಗದಂಗೆ ನೋಡಿಕೊಂಡಂತಹ ನಿಜವಾದ ಸಮಾಜ ಕಳಕಳಿಯ ದೇವರು ಅಂತಂದ್ರೆ ಚಿದಂಬರ ಮಹಾಸ್ವಾಮಿನ ತಪ್ಪಾಗಲಿಕ್ಕಿಲ್ಲ. ಆ ಚಿದಂಬರ ಮಹಾಸ್ವಾಮಿ ಮಾಡಿದಂತಹ ಅನೇಕ ಲೀಲೆಗಳು, ಗುರುಳು ಹೊಸೂರು ಇರ್ಬೋದು, ಕುಂದಗೋಳಿರ್ಬೋದು, ನವಲಗುಂದಿರ್ಬೋದು, ಗೊನ್ನಾಗರಿರ್ಬೋದು, ಸೊಗಲ ಅನೇಕ ಕ್ಷೇತ್ರಗಳಲ್ಲಿ ಮಹಾಸ್ವಾಮಿ ತನ್ನ ಲೀಲೆಯನ್ನು ತೋರಿಸಿ ತಾ ಪರಮಾತ್ಮನಪ್ಪ ಅಂತ ಹೇಳಿಕಾರ ತೋರಿಸಿಕೊಟ್ಟಂಥ ಪುಣ್ಯಾತ್ಮರು ಈ ಚಿದಂಬರ ಮಹಾಸ್ವಾಮಿಗಳು. ಆವಾಗ ಏನಾಗಿತ್ತು ಅಂತಂದ್ರೆ, ಆ ಒಂದು ಸೋಮಯಾಗದ ವಿಷಯ ಒಂದು ಸಾರಿ ನವಲಗುಂದಕ್ಕೆ ಮಹಾಸ್ವಾಮಿ ಬಂದ ಸಮಯದೊಳಗೆ ಅವರ ಜ್ಯೇಷ್ಠ ಪುತ್ರರಾದಂಥ ದಿವಾಕರ ದೀಕ್ಷಿತ ಅಪ್ಪನವರು
ಮಹಾಸ್ವಾಮಿ ಹಂತಕ್ಕೆ ಬಂದ ಅಪ್ಪವ್ರಿಗೆ ಹೇಳ್ತಾರೆ ಏನಂತಂದ್ರೆ, ಮಹಾಯಾಗವನ್ನು ಮಾಡಬೇಕು, ಸೋಮಯಾಗವನ್ನು ಅಂತ ಹೇಳ್ತಾರೆ. ಆವಾಗ ಚಿದಂಬರ ಮಹಾಸ್ವಾಮಿಗಳು ಒಂದು ಮಾತು ಹೇಳಿದ್ರಂತ ತಮ್ಮ ಮಗ್ ಏನಂದ್ರೆ, ಏನೋ ದಿವಾಕರ ತಲೆ ಕೆಟ್ಟತನ ನಿಂದು, ಸಾಕ್ಷಾತ್ ಕೃಷ್ಣ ಭಗವಂತ ಅವರಿಗೆ ಸಹಾಯಕ್ಕೆ ನಿಂತಿದ್ದಪ್ಪ. ಅವರು ಯಜ್ಞವನ್ನು ಸರಳವಾಗಿ ಧರ್ಮರಾಜ ಮಾಡಿದ. ಈಗ ಹೆಂಗೆ ಅಕ್ಕತ್ತೋ ಸಾಧ್ಯ, ದ್ವಾಪಾರ ಯುಗದಾಗ ಆದಂಥ ಕಾರ್ಯ ಕಲಿಯುಗದೊಳಗೆ ಹೆಂಗೆ ಸಾಧ್ಯ ಇತ್ತು ಅಂತಂದ್ರಂತ. ಆವಾಗ ದಿವಾಕರ ದೀಕ್ಷಿತರು ಒಂದು ಮಾತಂದ್ರಂತ, ನೀವ ಸಾಕ್ಷಾತ್ ಕೃಷ್ಣ ಸ್ವರೂಪರಣ ಇದ್ದಾಗ ಯಾವ ಭಯನೂ ಇಲ್ಲ, ನಾ ಮುಂದಾಳತ್ವವನ್ನು ವಹಿಸ್ಕೋತೀನಿ, ಅದಕ್ಕೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಯನ್ನು ನಿಮ್ಮ ಆಶೀರ್ವಾದದಿಂದ ನಾ ಮಾಡ್ತೀನಿ, ನೀವು ಈ ಯಾಗವನ್ನು ಮಾಡಬೇಕು ಅಂಥೇಳಿ ವಿಶೇಷವಾಗಿ ದುಂಬಾಲು ಬಿದ್ದರು ಗುರುವಿಗೆ. ಆವಾಗ ಎಲ್ಲ ಭಕ್ತರ ಮತ್ತು ದಿವಾಕರ ದೀಕ್ಷಿತರ ಒಂದು ಬೇಡಿಕೆಗೆ ಮನ್ನಣೆಯನ್ನು ಕೊಟ್ಟು ಮಹಾಸ್ವಾಮಿ ಆ ಸೋಮಯಾಗವನ್ನು ಮಾಡಲಿಕ್ಕೆ ಒಪ್ಪಿಗೆ ಕೊಟ್ಟರು. ನೋಡ್ರಿ, ಎಷ್ಟು ಜನ್ಮದ ಪುಣ್ಯ ಇತ್ತು ಯಾರಿಗೆ ಗೊತ್ತು. ಇಂಥ ಮಹಾತ್ಮರೆಲ್ಲರೂ ಹುಟ್ಟಿ ಪುಣ್ಯದ ಗಂಟು ಕಟ್ಟಿ ಇಟ್ಟು ಹೋಗಿದಾರೆ, ಬಳಸ್ರಿಪ್ಪ ಅಂತ ಹೇಳ್ಕಾರ. ಅದನ್ನು ಬಳಸೋ ಯೋಗ್ಯತೆಯೂ ನಮಗಿಲ್ಲ. ನಾವು ಮತ್ತು ನಮ್ಮ ಒಂದು ಚಾಳಿ ಬಿಡುದಿಲ್ರಿ ನಾವು. ಮಹಾಸ್ವಾಮಿ ಏನು ಹೇಳಿದನಪ್ಪ ಅಂದ್ರೆ, ನೀವೆಲ್ಲರೂ ಒಂದಾಗಿ ಬಾಳ್ರಿಪ್ಪ, ಮತ್ತು ಆ ಮಹಾತ್ಮರು ಮಾಡಿದಂಥ ಪುಣ್ಯದ ಫಲದ ಗಂಟನ್ನು ಬಳಸಿ ಮುಕ್ತರಾಗ್ರಿಪ್ಪ ಅಂತ ಹೇಳಿದಾರೆ. ಆದರೂ ನಾವು ಕೆಲವೊಂದು ಸಂಕುಚಿತ ಬುದ್ಧಿಗಳನ್ನು ತೋರಿಸಿ ಮತ್ತು ನಾವು ಏನು ಮಾಡಾಕತ್ತೀವಪ್ಪ ಅಂತಂದ್ರೆ, ಅಯೋಗ್ಯತೆಯಿಂದ ದೂರ ಆಗಾಕತ್ತೀವಿ ಅಂತ ಹೇಳಿಕಾರ ನನಗೇನೋ ಒಂದು ಕಳಕಳ. ಮುಂದೆ ಆ ಚಿದಂಬರ ಮಹಾಸ್ವಾಮಿ ಯಜ್ಞವನ್ನು ಮಾಡ್ತಾರಂಥೇಳಿ ಗೊತ್ತಾಗಿ ಅಲ್ಲಿ ಬಹಳ ಸುಂದರ ವರ್ಣನೆಯನ್ನು ಮಾಡ್ತಾರೆ. ಮಹಾಸ್ವಾಮಿನ ಹೇಳ್ತಾರೆ ಏನಂತಂದ್ರೆ, ಮಲಪ್ರಭಾ ನದಿ ದಂಡೆ ಒಳಗಿರುವಂತಹ ಗುನ್ನಾಗರ, ಇದು ರಾಮದುರ್ಗ ತಾಲೂಕ. ರಾಮದುರ್ಗ ತಾಲೂಕಿನೊಳಗೆ ಬರುವಂತಹ ಸುರೇಬಾನ ಅನ್ನುವಂಥ ಗ್ರಾಮದಿಂದ ಕೇವಲ 4 ಕಿಲೋಮೀಟರ್ ಅಂತರದೊಳಗೆ ಐತಿ ಗುನ್ನಾಗರ. ರಾಮದುರ್ಗದಿಂದ ಅದರದ ರಸ್ತೆ ಒಳಗೆ ಬರ್ತೈತಿ, ರಾಮದುರ್ಗ ತಾಲೂಕಿನೊಳಗೆ ಬರ್ತೈತಿ. ಈ ಕಡೆ ನರಗುಂದನಿಂದನೂ ಇಲ್ಲಿ ಬರ್ಬೋದು, ಸವದತ್ತಿಯಿಂದನೂ ಸಹಿತ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬರ್ಬೋದು. ನಂದು ಯಾವ ಜನ್ಮದ ಪುಣ್ಯ ಇತ್ತೋ ಏನೋ, ಸುರೇಬಾನ ಮನಿಹಾಳ, ಅಲ್ಲಿ ರೇವಡಿ ಹಾಳು ಅಂತ ಹೇಳ್ಕಾರ, ಮನಿಗೇರಮ್ಮನ ಗುಡ್ಡದ ಕೆಳಗೆ ಆತ್ಮಾನಂದ ಮಹಾಸ್ವಾಮಿಗಳ ಪುಣ್ಯಕ್ಷೇತ್ರ. ಅಲ್ಲೇ ಶಿವಾನಂದ ಮಹಾಸ್ವಾಮಿಗಳ ಒಂದು ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ನಾವು ಹೋಗುವಂಥ ಪ್ರಸಂಗ ಬಂತು. ಆವಾಗ ಅಲ್ಲೇ ಸಮೀಪ ಇರುವಂಥ ಈ ಮಹಾಸ್ವಾಮಿ ಯಜ್ಞ ಮಾಡಿದ ಸ್ಥಳ ಗೊನ್ನಾಗರಕ್ಕೆ ಹೋಗುವಂಥ ಅವಕಾಶ ಸಿಕ್ತು. ಆ ಯಜ್ಞದೊಳಗೆ ದಿನಕ್ಕೆ ಕನಿಷ್ಠ 3 ಲಕ್ಷ ಜನ ಊಟ ಮಾಡ್ತಿದ್ರಂತ ದಿವಸಕ್ಕೆ. ಅಲ್ಲಿಂದ ಒಂದು 5 ಕಿಲೋಮೀಟ್ರ್ ದೂರದೊಳಗೆ 5 ಕಿಲೋಮೀಟ್ರ್ ಮಟನೂ ಸಹಿತ ಪ್ರಸಾದದ ಪಂಕ್ತಿ ಕುಂಡಿರ್ತಿತ್ತಂತ ನೋಡ್ರಿ. ಊಟಕ್ಕೆ ಭಕ್ತರು ಕುಂಡಿರ್ತಿದ್ರಂತ. ಅಂದ್ರೆ ಎಷ್ಟು ಜನ ಕೂಡ್ತಿರ್ಬಹುದು ಆ ಯಾಗಕ್ಕಂತ. ಎಲ್ಲ ಯಜ್ಞಕ್ಕೆ ತಯಾರಿ ಆಗೈತಿ. ಆ ಸಮಯದೊಳಗೆ ಯಾರೋ ಒಬ್ಬವ ಆ ಯಜ್ಞ ಕುಂಡದ ಹಂತಕ್ಕೆ ಹೋದಂಗಾತಂತ. ಹೋದ ಕೂಡಲೇ ದಿವಾಕರ ದೀಕ್ಷಿತರು ಭಾಳ ಸಿಟ್ಟಿಗೆದ್ದ ಅವನು ಹೊಡ್ಯಕ್ಕೆ ಹೋದ್ರಂತ. ಅವನು ಹೊಡಿಬೇಡ ಅಂಥೇಳಿ ಚಿದಂಬರ ಮಹಾಸ್ವಾಮಿ ಅಡ್ಡ ಕೈ ಹಾಕಿದ್ರಂತ. ಒಂದು ಕ್ಷಣಕ್ಕೆ ಆ ಮನುಷ್ಯ ಆ ಒಂದು ಮಂಡಲದೊಳಗೆ ಹೋಗಿ
ಮಾಯ ಆಗಿಬಿಟ್ಟ. ಅದನ್ನು ನೋಡಿದಂಥ ಎಲ್ಲ ಭಕ್ತರು ಯಪ್ಪ ಆ ವ್ಯಕ್ತಿ ಯಾರು ಅಂತ ಕೇಳಿದಾಗ ಚಿದಂಬರ ಮಹಾಸ್ವಾಮಿ ಹೇಳ್ತಾರೆ ಏನಂದ್ರೆ, ಸಾಕ್ಷಾತ್ ಯಜ್ಞೇಶ್ವರನ ಇಲ್ಲಿ ಬಂದು ನೆಲೆಸಿದ. ಈ ಒಂದು ಕಾರ್ಯವನ್ನು ಸುಗಮಗೊಳಿಸಲಿಕ್ಕೆ ಸಾಕ್ಷಾತ್ ಯಜ್ಞೇಶ್ವರ ಬಂದಾನಂತ ಹೇಳಿದ್ರಂತ. ಯಜ್ಞೇಶ್ವರನ ಆ ಒಂದು ಪುಣ್ಯಕ್ಷೇತ್ರಕ್ಕೆ ಮಹಾಸ್ವಾಮಿ ಹತ್ರ ಬಂದ ಅಂದಮೇಲೆ ಚಿದಂಬರ ಮಹಾಸ್ವಾಮಿ ಎಂಥ ಶಕ್ತಿ ಇರಬಹುದಂತ. ಎಷ್ಟು ಕಾಳು ಬೇಕು, ಎಷ್ಟು ದವಸ ಧಾನ್ಯಗಳು ಬೇಕು, ತುಪ್ಪ ಬೇಕು, ಏನು ಬೇಕಲ್ಲ ಎಲ್ಲವನ್ನೂ ಸಹಿತ ಕೂಡಿಸಿದ್ರು. ದಿವಾಕರ ದೀಕ್ಷಿತರು ಚಿದಂಬರ ಮಹಾಸ್ವಾಮಿಗಳಿಗೆ ಹೇಳ್ತಾರೆ, ನಿಮ್ಮ ಕರುಣಾದೃಷ್ಟಿಯನ್ನು ಈ ಎಲ್ಲ ವಸ್ತುಗಳ ಮೇಲೆ ಹರಿಸಬೇಕು. ನಿಮ್ಮ ಕರುಣಾದೃಷ್ಟಿ ಬಿತ್ತು ಅಂದ್ರೆ ಸುರಳಿತವಾಗಿ ಸಾಗತೈತೆ ಅಂತ ಹೇಳಿಕಾರ ಚಿದಂಬರ ಮಹಾಸ್ವಾಮಿಯನ್ನು ಕರ್ಕೊಂಡು ಹೋಗಿ ಎಲ್ಲ ತೋರಿಸ್ತಾರೆ. ಚಿದಂಬರ ಮಹಾಸ್ವಾಮಿ ಸಂತೋಷ ಪಡ್ತಾರೆ. ಇಲ್ಲಿ ಬಂದಂಥ ಬಡವರು, ಬಲ್ಲಿದರು, ಶ್ರೀಮಂತರು, ರಾಜರು ಎಲ್ಲರೂ ಮಾಡಿದಂಥ ದಾನದ ಫಲವಾಗಿ ಈ ಒಂದು ಮಹಾರಾಶಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಬಂದು ನೆಲೆಸಿಳು ಅಂಥೇಳಿ ಸಂತೋಷಪಟ್ಟ ಒಂದು ಮಾತಂದ್ರಂತ. ಮಡಿವಾಳೇಶ್ವರನನ್ನು ಕರೆದ್ರೇನಪ್ಪ ಅಂತ ಕೇಳಿದ್ರಂತ. ಅವಾಗಿನ್ನೂ ಕಿತ್ತೂರಾಗಿದ್ದರು ಮಡಿವಾಳೇಶ್ವರ ಮಹಾಸ್ವಾಮಿಗಳು. ಅವರಿಗೆ ಬರೀ 9 ವರ್ಷ ಅಷ್ಟು ವಯಸ್ಸವರಿಗೆ. ಆವಾಗ ಏನೋ ಒಂದು ಕಾರಣದಿಂದ ಅವ್ರನ್ನ ಕರೆಯೋಕ್ಕಾಗಿದ್ದಿಲ್ಲ. ಮುಂದೆ ಮತ್ತು ಕಾರ್ಯಕ್ರಮದ ಒಂದು ಗದ್ದಲದೊಳಗೆ ಮತ್ತು ಅವ್ರನ್ನ ಕರೀಲೇ ಇಲ್ಲ. 3 ದಿವಸಕ್ಕಂದ್ರೆ ಕೂಡಿದಂಥ ದವಸ ಧಾನ್ಯ ಎಲ್ಲ ವಸ್ತುಗಳೂ ಖಾಲಿ ಆದವಂತ ನೋಡ್ರಿ. ಇನ್ನೇನು 1/4 ಅಂಶ ಅಷ್ಟು ಉಳಿದಿತ್ತು. ಆವಾಗ ದಿವಾಕರ ದೀಕ್ಷಿತರು ತಮ್ಮ ತಂದೆಯವರಿಗೆ ಬಂದು ಹೇಳ್ತಾರೆ, ಯಪ್ಪ ಯಜ್ಞಕ್ಕೆ ಕೂಡಿಸಿದಂಥ ವಸ್ತುಗಳು ಖಾಲಿ ಆಗಾಕತ್ತಾವ, ಜನ ನೋಡಿದ್ರೆ ದಿನಕ್ಕೆ ದಿನ ಹೆಚ್ಚಾಗಕತ್ತೈತಿ. ಅಂಥದ್ರೊಳಗೆ ಗುರುಗಳ ಧರ್ಮಪತ್ನಿಯವರು ಋತುಮತಿಯಾದರು. 4 ದಿವಸ ಬರೀ ಅಲ್ಲಿ ಪೂಜೆಗೆ ಬಂದಂಥವ್ರಿಗೆ ಅಂದ್ರೆ ಅಷ್ಟ ಅಂದ್ರೂ ಸಹಿತ 90,000 ಜನರಿಗೆ ಪ್ರಸಾದ ಆಕ್ಕಿತ್ತಂತ. ಆವಾಗ ಚಿದಂಬರ ಮಹಾಸ್ವಾಮಿಗಳು ಮತ್ತೆ ಹೇಳ್ತಾರೆ ಏನಂದ್ರೆ, ಮಡಿವಾಳೇಶ್ವರನನ್ನು ಕರೆಸಿದ್ರೇನಪ್ಪ ಅಂಥೇಳಿ. ಆವಾಗ ಮರ್ತ್ಯವಂಥೇಳಿ ಮಡಿವಾಳೇಶ್ವರರಿಗೆ ಕರಿಯಾಕ ಆಮಂತ್ರಣ ಕೊಟ್ಟು ಕಳಿಸಿದ್ರಂತ. ಅವರ ಆಮಂತ್ರಣ ತೊಗೊಂಡು ಕಿತ್ತೂರಿಗೆ ಹೋಗಿದ್ದಾರೆ. ಮಡಿವಾಳೇಶ್ವರು ತಮ್ಮ ಯೋಗ ಒಂದು ಬಲದಿಂದ ಗೊನ್ನಾಗರಕ್ಕೆ ಆಗಮಿಸಿ ಚಿದಂಬರ ಮಹಾಸ್ವಾಮಿಗೆ ಸಾಷ್ಟಾಂಗ ಮಾಡಿಯಪ್ಪ ಕರಿಯಾಕೆ ಕಳಿಸಿದ್ರಣ ಅಂತ ಕೇಳಿದ್ರಂತ. ಅಲ್ಲೋ ಎಲ್ಲವನ್ನೂ ಬಲ್ಲಂಥ ನೀನು ಬರಲಿಲ್ಲ ಯಾಕೋ ಅಂತ ಕೇಳಿದ್ರಂತ. ಇಲ್ರಿಪ್ಪ, ನಿಮ್ಮ ಕೃಪಾ ನಿಮ್ಮ ಮಹಿಮಾ ಎಷ್ಟು ದೊಡ್ಡದೈತಿ, ಎಲ್ಲರೊಳಗೂ ಪರಮಾತ್ಮದಾನ ಅಂತ ಹೇಳಿಕಾರ ನೀವು ತೋರಿಸುವಂಥ ಈ ಕಾರ್ಯವನ್ನು ನೋಡಲಿ ಭಕ್ತರು ಅಂತ ಹೇಳಿಕಾರ ಸುಮ್ಮನೆ ಕುಂತಿದ್ನರಿಯಪ್ಪ ಅಂತ ಹೇಳಿದರು. ಒಂದು ಮಾತು ಹೇಳಿದ್ರಂತ, ಉಗ್ರಾಣದ ವ್ಯವಸ್ಥೆಯನ್ನು ನೀನು ನೋಡ್ಕೊಳಪ್ಪ ಅಂತ ಒಂದು ಮಾತು ಹೇಳಿದ್ರಂತ. ಮತ್ತೊಂದು ಮಾತು ಹೇಳಿದ್ರಂತ, ಈ ಒಂದು ಕಾರ್ಯಕ್ಕೆ ಎಷ್ಟು ಖರ್ಚಾತು ಎಷ್ಟು ಉಳಿತು ಲೆಕ್ಕಾಚಾರ ಮಾಡ್ತಕ್ಕದ್ದಲ್ಲ, ಲೆಕ್ಕ ಹಾಕಿ ಕಾಳು ಕಡಿ ಅಳಿಯುವುದಿಲ್ಲ, ಇದೆಲ್ಲವೂ ಸಹಿತ ಪರಮಾತ್ಮನ ಮೇಲೆ ಭಾರವನ್ನು ಹಾಕಿ ನಡೆಸ್ರಿಪ್ಪ ಅಂತ ಹೇಳಿದ್ರಂತ. ಯಪ್ಪ ನಿನ್ನ ಸೇವೆ ಅಂದ್ರೆ ನನ್ನ ತಂದೆ ಸೇವಾ ಮಾಡಿದಂಗೆ ಅಂತ ಹೇಳಿಕಾರ 9 ವರ್ಷದ ಬಾಲಕ ಮಡಿವಾಳೇಶ್ವರರು ಒಂದು ಜ್ವಾಳದ ಚೀಲ ಒಗೆದು ಅದರ ಮೇಲೆ ಕುಂತಿದ್ರಂತ. ಚಿದಂಬರ ನಾಮಸ್ಮರಣೆಯನ್ನು ಮಾಡ್ಕೊತ ಹೋಗ್ರಿಪ್ಪ ಅಂಥೇಳಿ ಎಷ್ಟು ದವಸ ಧಾನ್ಯಗಳನ್ನು ಕಾಳ ಕಡಿ ತೊಗೊಂಡು ಹೋದರೂ ಸಹಿತ ಅದು ತೀರಲಿಲ್ಲ. ಚಿದಂಬರ ಮಹಾಸ್ವಾಮಿ ಒಂದು ಸಾರಿ ಆ ಯಜ್ಞ ನಡೆದಾಗ ಸಾಯಂಕಾಲ ಪ್ರವಚನ ಮಾಡ್ತಿದ್ರು. ಸಾಯಂಕಾಲ ಅಂದ್ರೂ 4:30 ಟೈಮ್ ಸಂಜಿಕೆ. ಒಮ್ಗಿಲೆ 2 ಕೈ ತೆಳಗೆ ಮಾಡಿದ್ರಂತ, ಒಂದು ಕೈಲಿ ಮ್ಯಾಲೆ ಎತ್ತಿದಂಗೆ ಮಾಡಿದ್ರಂತ. ಮೈಯೆಲ್ಲ ಹಸಿ ಆತಂತ. ಆಮೇಲೆ ಹಸಿಯಾದಂಥ ಬಟ್ಟೆ ತೆಗೆದ ಮತ್ತು ಹೊಸ ಬಟ್ಟೆ ಉಟ್ಕೊಂಡು ಬಂದು ಮತ್ತು ಉಪದೇಶ ಮಾಡಕತ್ರಂತ. ಯಪ್ಪ ಏನಾತಿದ ಘಟನೆ ಅಂತ ಹೇಳಿಕಾರ ಇದ್ದಂಥ ಭಕ್ತರು ಕೇಳಿದಾಗ ಚಿದಂಬರ ಮಹಾಸ್ವಾಮಿ ಮತ್ತು ತಮ್ಮ ಉಪದೇಶಾಮೃತ ಮುಂದುವರೆಸಿದ್ರಂತ. ಅಷ್ಟೊತ್ತಿಗೆ ಅಂದ್ರೆ
ಒಬ್ಬ ಬ್ರಾಹ್ಮಣ ಏನು ಮಾಡಿದ್ದ ಅಂದ್ರೆ ಈಶಾಡಕ್ಕೆ ಬರೆದಿದ್ದರೂ ಸಹಿತ ಆ ಮಲಪ್ರಭಾ ನದಿ ಒಳಗೆ ಸ್ನಾನಕ್ಕಂತ ಹೋದಾಗ ಮುಳುಗಿದ್ದ ಚಿದಂಬರ ಮಹಾಸ್ವಾಮಿಯನ್ನು ಸ್ಮರಿಸ್ತಿದ್ದ. ಮಹಾಸ್ವಾಮಿ ಉಪದೇಶಾಮೃತ ಕೊಡಾಕತ್ತಿದ್ರು ಸಹಿತ ಇಲ್ಲೇ ಕುಂತಕ್ಯಾರ ಅವನನ್ನು ಮ್ಯಾಲೆ ಎತ್ತಿದ್ರಂತ. ಎಂಥ ಒಂದು ಶಕ್ತಿ ಆ ಚಿದಂಬರ ಮಹಾಸ್ವಾಮಿಗೆ, ಎಷ್ಟೊಂದು ಭಕ್ತರ ಮೇಲೆ ಕಳಕಳಿ ಆ ಮಹಾಸ್ವಾಮಿಗೆ. ತುಪ್ಪ ಕಡಿಮೆ ಬಿದ್ದೈತ್ರಿಪ್ಪ ಮಂದಿಗೆ ಬಡ್ಸಾಕ ಅಂತ ಹೇಳಿದಾಗ ಮಡಿವಾಳೇಶ್ವರ ಮಹಾಸ್ವಾಮಿಗಳು ಒಂದು ಮಾತು ಹೇಳಿದ್ರಂತ, ನಮ್ಮಪ್ಪನ ಹೆಸರು ಹೇಳಿ ತುಂಬಿಕೊಂಡು ಬರ್ರಿ ಅಂದಿದ್ರಂತ. ನೋಡ್ರಿ, ನಮ್ಮಪ್ಪನ ಹೆಸರು ಚಿದಂಬರನ ಹೆಸರು ಹೇಳಿ ಮಲಪ್ರಭಾ ನದಿ ಒಳಗಿಂದ ಆ ತುಪ್ಪವನ್ನು ಉದ್ರಿಗಿಸ್ಕೊಂಬರ್ರಿ ಅಂತ ಹೇಳಿದ್ರಂತ. 1000 ಕೊಡ ತುಪ್ಪ ನೀರು ತೊಗೊಂಡು ಬಂದ್ರೆ ತುಪ್ಪ ಆಗಿತ್ತು. ಎಲ್ಲ ಮುಗಿದ ಮೇಲೆ ಮತ್ತು ಆ ತುಪ್ಪ ತರಿಸಿ ನದಿ ಒಳಗನ ಬಿಡಿಸಿದ್ರು ಅಂತ ಹೇಳಿಕಾರ ಮಡಿವಾಳೇಶ್ವರ ಪುರಾಣದೊಳಗೂ ನಾವು ನೋಡಬಹುದು. ಇಂಥ ಅಘಟಿತವಾದಂಥ ಲೀಲೆಯನ್ನು ಮಾಡಿದಂಥ ಆ ಪುಣ್ಯಕ್ಷೇತ್ರ ಗೊನ್ನಾಗರ. ಅಲ್ಲೆದ್ಲ ಯಜ್ಞ ಮುಗಿಸಿ ಮಹಾಸ್ವಾಮಿ ಅನೇಕ ಲೀಲೆಗಳನ್ನು ತೋರಿಸಿ ಯಜ್ಞ ಮುಗಿದ ಮೇಲೆ ಮರನೇ ದಿವಸ ಎಲ್ಲ ಭಕ್ತರು ಗಾಢ ನಿದ್ರೆ ಒಳಗೆ ತೊಡಗಿದಾಗ ಚಿದಂಬರ ಮಹಾಸ್ವಾಮಿ ಭಕ್ತರಿಗಾಗಿ ಸೂರ್ಯದೇವನಿಗೆ ಆಜ್ಞೆ ಮಾಡಿದ್ರಂತ, ಸ್ವಲ್ಪ ಸೂರ್ಯೋದಯ ಹೊತ್ತಾಗಿ ಆಗಲಿಪ್ಪ ನನ್ನ ಭಕ್ತರು ನಿಶ್ಚಿಂತೆಯಿಂದ ನಿದ್ದೆ ಮಾಡಲಿ ಅಂಥೇಳಿ ಪ್ರಪಂಚ ಮಹಾಭೂತಗಳ ಮೇಲೂ ಸಹಿತ ದೇವಾನುದೇವತೆಗಳ ಮೇಲೆ ನನ್ನ ಒಂದು ದಾಕ ಅಂದರೂ ಸತ್ಯ ನಡೀತಿತ್ತು ಅಂತ ಹೇಳಿಕಾರ ಪರಮಾತ್ಮ ಹೇಳಿದಂಗೆ ಭಕ್ತರಿಗಾಗಿ ಸೂರ್ಯೋದಯವನ್ನು ತಡ ಮಾಡಿಸಿದಂಥ ಪುಣ್ಯಾತ್ಮರು ಈ ಚಿದಂಬರ ಮಹಾಸ್ವಾಮಿಗಳು. ಆ ಯಜ್ಞವನ್ನು ಮಾಡಿದಂತಹ ಸ್ಥಳದೊಳಗನ ಈ ಒಂದು ಅಶ್ವತ್ಥ ವೃಕ್ಷ ಅರಳಿ ಗಿಡ ಹುಟ್ಟಿದ್ರಿ. ಈ ಅರಳಿ ಗಿಡವನ್ನು ತಾವೆಲ್ಲರೂ ದರ್ಶನ ಮಾಡಲಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾ ಈ ಒಂದು ವಿಡಿಯೋದೊಳಗೆ ಅದನ್ನು ಹಾಕಿದ್ದೀನಿ. ತಮಗಲ್ಲಿ ಹೋಗೋಕೆ ಆಕೈತೋ ಇಲ್ಲೋ, ನೀವು ಎಲ್ಲಿದ್ರೂ ಸಹಿತ ಈ ಒಂದು ಪವಿತ್ರವಾದಂಥ ವೃಕ್ಷ ದರ್ಶನವನ್ನು ಮಾಡಿಕೊಂಡ್ರೆ ಚಿದಂಬರ ಮಹಾಸ್ವಾಮಿಯ ಪೂರ್ಣ ಕೃಪಾ ಪಡ್ಕೊಂಡಂಗನ. ಅದಕ್ಕಾಗಿ ಈ ಮಹಾಸ್ವಾಮಿ ಯಜ್ಞವನ್ನು ಮಾಡಿದಂಥ ಪುಣ್ಯ ಹೋಮ ಕುಂಡದೊಳಗೆ ಹುಟ್ಟಿ ಬಂದಂಥ ಈ ಒಂದು ಅರಳಿ ಗಿಡ, ಅಲ್ಲೇ ಬಾಜುಕ್ ಒಂದು ಅವದಂಬರ ಗಿಡ, ಎಷ್ಟು ಜನ್ಮದ ಪುಣ್ಯ ಮಾಡಿರ್ಬೋದಂತ. ಅಂದ್ರೆ ಆ ಗಿಡ ಅಂದ್ರೆ ಬ್ಯಾರೆ ಅಲ್ಲ, ಚಿದಂಬರ ಮಹಾಸ್ವಾಮಿ ಅಂದ್ರೆ ಬ್ಯಾರೆ ಅಲ್ಲ. ಇವತ್ತಿನ ಮಠನೂ ಸಹಿತ ಮಹಾಸ್ವಾಮಿ ನಂಬಿದವರ ಹೃದಯದೊಳಗೆ ಅಖಂಡವಾಗಿ ಅದಾನ ಅನ್ನೋದಕ್ಕೆ ಈ ಒಂದು ಗಿಡಾನನ ಸಾಕ್ಷಿ. ಅಲ್ಲಿ ಹೋದಾಗ ಕೇಳಿದೆ ನಾನು, ಯಾರೋ ಒಬ್ಬರು ಗಾಣಿಗೆರ ಪೈಕಿ ಸೇರಿದಂಥ ಭೂಮಿ ಅವರು ಎಷ್ಟು ಪುಣ್ಯ ಮಾಡಿದ್ರು ಯಾರಿಗೊತ್ತ. ಅದಕ್ಕಾಗಿ ಆ ಮಹಾಸ್ವಾಮಿ ಚಿದಂಬರನ ಕೃಪಾದೃಷ್ಟಿ ನಮಗೆ ನಿಮಗೆ ಸದಾಕಾಲಿರಲಿ ಅಂತೇಳಿ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.